ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಬದನೆಕಾಯಿನ ಉಪಯೋಗಿಸ್ಕೊಂಡು ಒಂದು ಹೊಸದಾದಂಥ ರುಚಿನ ಯೂನಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಬದನೆಕಾಯಿನ ಉಪಯೋಗಿಸ್ಕೊಂಡು ನೀವು ಬದನೆಕಾಯಿ ಎಣ್ಗಾಯಿ ಮಾಡಿರ್ತೀರಿ, ಸಾಂಬಾರು ಮಾಡಿರ್ತೀರಿ, ಪಲ್ಯ ಮಾಡಿರ್ತೀರಿ. ಈ ರೆಸಿಪಿನ ಯಾವತ್ತೂ ಮಾಡಿರೋಕ್ಕಿಲ್ಲ ಮತ್ತು ನೋಡಿರೋದು ಇಲ್ಲ. ಬರ್ರಿ ಹೆಂಗಿದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈ ಯೂನಿಕ್ ಆದಂಥ ಬದನೆಕಾಯಿನ ಉಪಯೋಗಿಸ್ಕೊಂಡು ಯಾವ ಥರ ರೆಸಿಪಿ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡೇನ್ರಿ. ಈ ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಐತಿ ಅಷ್ಟ ಅಕ್ಕಿ ಹಿಟ್ಟನ್ನ ತೊಗೊಳ್ಬೇಕು. ಈ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವಾನ ತೊಗೊಂಡೇನ್ರಿ. ಒಟ್ಟಿನಲ್ಲಿ 1 ಕಪ್ ಆಗುವಷ್ಟು ನಾವಿಲ್ಲೇ ತೊಗೊಳ್ಬೇಕು. ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ ಬಾಂಬೆ ರವಾನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕು. ನಾವು ಯಾವ ಕಪ್ನಿಂದ ರವಾ ಮತ್ತು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಿಂದ 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಫಸ್ಟ್ ನಾನಿಲ್ಲೇ 1 ಕಪ್ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಅಕ್ಕಿ ಹಿಟ್ಟು ಮತ್ತು ರವಾ ನೀರು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಇವಾಗ ನೋಡ್ರಿ ಅಕ್ಕಿ ಹಿಟ್ಟು ರವಾ ನೀರು ಮಿಕ್ಸ್ ಆಗಿಂದ ಇದಕ್ಕೆ ಸೆಕೆಂಡ್ ಕಪ್ನ ನೀರನ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲೇ ಒಟ್ಟಿನಲ್ಲಿ 3 ರಿಂದ 3.5 ಕಪ್ನಷ್ಟು ನೀರನ್ನ ತೊಗೊಳಕತ್ತೇನೆ ರೀ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು. ನೋಡ್ರಿ ಇವಾಗ ನೀರು ಜೊತೆ ಹಿಟ್ಟು ಮತ್ತು ರವಾ ಏನೈತಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊರಿ, ಗಂಟುಗಳೇನು ಆಗಬಾರ್ದು. ಇದನ್ನು ಮಿಕ್ಸ್ ಮಾಡೋದು ತುಂಬಾ ಈಸಿ, ಭಾಳ ಕಷ್ಟದ ಕೆಲಸ ಏನೂ ಅಲ್ಲ. ನೋಡ್ರಿ ಇವಾಗ ನೀರೊಳಗೆ ಅಕ್ಕಿ ಹಿಟ್ಟು ರವಾ ನೀಟಾಗಿ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ಏನೈತಲ್ಲ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ಫಸ್ಟ್ ನಾನಿಲ್ಲೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಕತ್ತೇನೆ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಾಗಿಂದ ಇವಾಗ ಒಂದು ಸ್ವಲ್ಪ ಆಗುವಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಬೇಕು. 1-2 ಹಸಿ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ ರೀ. ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಬೋದು. ಅದ್ರ ಬದಲಿಗೆ ನೀವು ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿಂದ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲೇ ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಮಸಾಲೆ ಬೇಕಿದ್ರೆ ಅದನ್ನು ಕೂಡ ಮಿಕ್ಸ್ ಮಾಡಿ ಇದನ್ನು ಮಾಡ್ಕೊಳ್ಬೋದು. ನೋಡ್ರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಂದ ಇದು ರೆಡಿ ಆಯಿತು. ಇದನ್ನು ತೆಗೆದು ಸೈಡ್ಗೆ ಇಡ್ರಿ. ಇವಾಗ ಮೇನ್ ಬೇಕಾಗಿರೋದು ಬದನೆಕಾಯಿ. ನಾನಿಲ್ಲಿ ಬದನೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ. ನಮಗೆ ಈ ರೆಸಿಪಿ ಮಾಡೋಕೆ ಇಷ್ಟು ಬದನೆಕಾಯಿನೂ ಬೇಕಾಗೋದಿಲ್ಲ, 1 ಅಥವಾ 2 ಬದನೆಕಾಯಿ ಇದ್ರೆ ಸಾಕು. ಇವಾಗ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿನ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಿಂದ ನಾನಿಲ್ಲೇ ತುರಿದು ತೊಗೊಳಕತ್ತೇನಿ. ಈ ರೀತಿ ಕೊಬ್ಬರಿ ತುರಿಯೋ ಮನೆಯಿಂದ ತುರಿಯೋವಾಗ ನಡುವ ಇದು ಬದನೆಕಾಯಿ ಸರಿ ಐತಿಲ್ಲೋ ಅಂತ ಚೆಕ್ ಮಾಡ್ಕೊತ ಇದನ್ನು ತುರಿದು ತೊಗೊಳ್ಬೇಕಾಗ್ತೈತಿ. ಸಿಪ್ಪೇನು ತುರಿಯೋದು ಬೇಕಾಗಿಲ್ಲ, ಜಸ್ಟ್ ಬದನೆಕಾಯಿನ ತುರಿದು ತೊಗೊಂಡ್ರೆ ಸಾಕು. ಈ ರೀತಿ ಮಾಡೋದು ನಿಮ್ಗೆ ಕಷ್ಟ ಅನಿಸಿದ್ರೆ ಈ ಬದನೆಕಾಯಿನ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರೊಳಗೆ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರ್ಬೋದು. ನೋಡ್ರಿ ಇವಾಗ ನಾನಿಲ್ಲೇ 1 ಬದನೆಕಾಯಿನ ಈ ರೀತಿ ತುರಿದು ಇಟ್ಕೊಂಡೇನಿ. ಇವಾಗ ನಾವು ಆಗಲೇ ರೆಡಿ ಮಾಡಿಟ್ಟಂಥ ಅಕ್ಕಿ ಹಿಟ್ಟು ಮತ್ತು ರವಾ ಮಿಶ್ರಣಕ್ಕೆ ಇಮಿಡಿಯೇಟಾಗಿ ಈ ಬದನೆಕಾಯಿ ತುರಿದಿರೋ ಬದನೆಕಾಯಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪ್ರೊಸೆಸ್ನ ತುಂಬಾ ಫಾಸ್ಟಾಗಿ ಮಾಡಬೇಕು, ಯಾಕಂದ್ರೆ ಬದನೆಕಾಯಿ ಸ್ವಲ್ಪ ಹೊತ್ತು ಇಟ್ಟರೆ ಕಪ್ಪಗಾಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ ಇವಾಗ ಬದನೆಕಾಯಿ ಸೇರಿಸಿಂದ ಇದನ್ನು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲೇ ಬದನೆಕಾಯಿನ ಉಪಯೋಗಿಸ್ಕೊಂಡು ಮಾಡ್ತಿರುವಂಥ ರೆಸಿಪಿ ಬದನೆಕಾಯಿ ನೀರು ದೋಸೆ ರೆಸಿಪಿ. ಆದ ಕಾರಣ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಅನಿಸಿದಾವು. ಅದಕ್ಕಾಗಿ ನಾನು ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ ನೀಟಾಗಿ. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಇವಾಗ ನೀರು ಮತ್ತು ಬದನೆಕಾಯಿ ಸೇರಿಸಿಂದ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಮಿಶ್ರಣ ಪೂರ್ತಿಯಾಗಿ ರೆಡಿ ಆಯಿತು. ಇವಾಗ ಈ ಕಡೆ ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವಾ ಕಾದಿದೆ ಅಂದಾಗ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ನಂತರ ಇದಕ್ಕೆ 1-2 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಅಡುಗೆ ಎಣ್ಣೆನ ಕೂಡ ನೀಟಾಗಿ ಒರೆಸ್ಕೊಂಡು ಪೂರ್ತಿ ಹೈ ಫ್ಲೇಮ್ ಮಾಡಿ ಪೂರ್ತಿ ದೋಸೆ ತವಾ ಕಡಕ್ಕಾಗಿ ಕಾದಿಂದ ಈ ದೋಸೆನ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹಂಚ ಮೇಲೆ ನೀರು ಥರ ಚಲ್ತಾ ಬಂದ್ರೆ ಈ ದೋಸೆ ರೆಡಿ ಆಗುತ್ತೆ.
ಈ ದೋಸೆನ ಬೇಯಿಸ್ಕೊಳ್ಳುವಾಗ ಉರಿನ ಪೂರ್ತಿ ಹೈ ಫ್ಲೇಮ್ ಮಾಡಿ ಈ ದೋಸೆನ ಹಾಕ್ಕೊಳ್ಬೇಕು. ನಂತರ ಹೈ ಫ್ಲೇಮ್ನಲ್ಲಿ ಈ ದೋಸೆನ ಬೇಯಿಸ್ಕೊಳ್ಬೇಕು. ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಸುತ್ತ ಎಲ್ಲ ನೀಟಾಗಿ 1-2 ಟೀ ಸ್ಪೂನಷ್ಟು ಎಣ್ಣೆನ ಅಪ್ಲೈ ಮಾಡಬೇಕು. ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ದೋಸೆ ತವಾನ ತಿರುತ್ತಾ ಸುತ್ತ ಎಲ್ಲ ನೀಟಾಗಿ ಬೇಯಿಸ್ಕೊಂಡ್ರೆ ಬದನೆಕಾಯಿನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಕ್ರಿಸ್ಪಿಯಾದ ದೋಸೆ ರೆಡಿ ಆಗತ್ತೆ ರೀ. ನೋಡ್ರಿ ಇವಾಗ ಈ ರೀತಿ ದೋಸೆನ ಬೇಯಿಸ್ಕೊಂಡು ಒಂದು ಸ್ವಲ್ಪ ಸ್ಪೂನಿಂದ ದೋಸೆನ ತೆಗಿತಾ ಬಂದ್ರೆ ದೋಸೆ ಎಲ್ಲೂ ಸ್ವಲ್ಪ ಕೂಡ ಅಂಟೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಈ ಅಕ್ಕಿ ಹಿಟ್ಟು ರವೆ ಮತ್ತು ಬದನೆಕಾಯಿನ ಯೂಸ್ ಮಾಡಿರುವಂಥ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ನೋಡತ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ದೋಸೆ ಬಂದೈತೆ ಅಂಥೇಳಿ. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟು ರುಚಿಯಾಗಿರುತ್ತೆ. ಬದನೆಕಾಯಿನ ಯೂಸ್ ಮಾಡಿಕೊಂಡು ಈ ಯೂನಿಕ್ ರೆಸಿಪಿನ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿರಿ. ನೋಡ್ರಿ ಕ್ರಿಸ್ಪಿಯಾಗಿ ಬದನೆಕಾಯಿನ ಉಪಯೋಗಿಸ್ಕೊಂಡು ಮಾಡಿರುವಂಥ ಕ್ರಿಸ್ಪಿ ದೋಸೆ ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಕೂಡ ಹಂಚಿಗೆ ಅಂಟಂಗಿಲ್ಲ ಮತ್ತು ಇದಕ್ಕೆ ಏನೂ ಸೋಡಾ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಇನ್ಸ್ಟಂಟಾಗಿ ನಾವು ಬದನೆಕಾಯಿನ ಯೂಸ್ ಮಾಡಿಕೊಂಡು ಈ ರೀತಿ ಹೆಲ್ದಿ ಆದಂಥ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಬದನೆಕಾಯಿನ ಇಷ್ಟಪಡೋಂಗಿಲ್ಲ, ಅಂಥವ್ರಿಗೆ ಬದನೆಕಾಯಿನ ಯೂಸ್ ಮಾಡಿಕೊಂಡು ಈ ಒಂದು ಕ್ರಿಸ್ಪಿ ಆದಂಥ ದೋಸೆನ ಮಾಡಿಕೊಡ್ರಿ. ಖಂಡಿತ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ನಾವು ಮಾಮೂಲಾಗಿ ರವಾ ದೋಸೆನ ತಿಂತೀವಲ್ಲ ಅದಕ್ಕಿಂತಲೂ ರುಚಿಯಾಗಿರುತ್ತೆ. ನೋಡ್ರಿ ಈ ರೀತಿ ಸ್ವಲ್ಪ ದೋಸೆ ಬೆಂದಿಲ್ಲ ಅಂದಾಗ ಅದನ್ನು ಮತ್ತೆ ವಾಪಸ್ ತಿರುವಿ ಹಾಕಿ ಮೇಲೆ ಕೆಳಗೆ ನೀಟಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆದಂಥ ದೋಸೆ ರೆಡಿ ಆಗುತ್ತೆ. ಬದನೆಕಾಯಿನ ಯೂಸ್ ಮಾಡಿಕೊಂಡು ಬದನೆಕಾಯಿ ಎಣ್ಣೆಗಾಯಿ ಮತ್ತು ಬದನೆಕಾಯಿ ಪಲ್ಯ, ಬದನೆಕಾಯಿ ಸಾಂಬಾರು, ಬದನೆಕಾಯಿ ಚಟ್ನಿ ಇನ್ನೂ ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ಆದರೆ ಬದನೆಕಾಯಿನ ಉಪಯೋಗಿಸ್ಕೊಂಡು ಈ ರೀತಿ ಇನ್ಸ್ಟಂಟಾಗಿ ದೋಸೆನ ಯಾವತ್ತೂ ಮಾಡಿರೋದಿಲ್ಲ. ಈ ದೋಸೆನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಮನೆಯಲ್ಲಿ ಬದನೆಕಾಯಿ ಇದ್ರೆ ಖಂಡಿತ ನೀವು ಈ ರೆಸಿಪಿನ ವಾರದಲ್ಲಿ 3 ದಿನ ಮಾಡೇ ಮಾಡ್ತೀರಾ. ಅಷ್ಟೊಂದು ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮಕ್ಕಳು ಬದನೆಕಾಯಿನ ತಿನ್ನೋದಿಲ್ಲ. ಅಂಥ ಮಕ್ಕಳಿಗೆ ಬದನೆಕಾಯಿನ ಯೂಸ್ ಮಾಡಿಕೊಂಡು ಈ ಒಂದು ಹೆಲ್ದಿ ಆದಂಥ ರೆಸಿಪಿನ ಮಾಡಿಕೊಡ್ರಿ. ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಪ್ರತಿ ದೋಸೆನೂ ಮಾಡ್ಕೊಳ್ಳುವಾಗ ಹಿಟ್ಟನ್ನು ಸ್ವಲ್ಪ ಕಲಸಿ ಮಾಡ್ಕೊರಿ. ಯಾಕಂದ್ರೆ ಮೇಲೆ ನೀರು ನಿಂತಿರುತ್ತೆ, ರವೆ ಮತ್ತು ಅಕ್ಕಿ ಹಿಟ್ಟು ಕೆಳಗೆ ಹೋಗಿರುತ್ತೆ. ಆದ್ದರಿಂದ ಈ ರೀತಿ ಕಲಕಿ ಹಿಟ್ಟನ್ನು ಆ ನಂತರ ದೋಸೆನ ಮಾಡಿಕೊಂಡ್ರೆ ಕ್ರಿಸ್ಪಿ ಆದಂಥ ದೋಸೆನ ನೀವು ಕೂಡ ಮಾಡ್ಕೊಳ್ಬೋದು. ಮತ್ತು ಇನ್ಸ್ಟಂಟಾಗಿ ಈ ದೋಸೆನ ಮಾಡ್ಕೊಳ್ಬೇಕು. ಬದನೆಕಾಯಿನ ಮಿಕ್ಸ್ ಮಾಡಿಂದ ಇದನ್ನು ಜಾಸ್ತಿ ಹೊತ್ತು ಇಡೋ ಹಾಗಿಲ್ಲ. ಯಾಕಂದ್ರೆ ಬದನೆಕಾಯಿನ ಸೇರಿಸಿಂದ ಇದು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನೋಡ್ರಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಈ ರೀತಿ ತವಾನ ತಿರುತ್ತಾ ದೋಸೆನ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆದಂಥ ಬದನೆಕಾಯಿ ದೋಸೆ ರೆಡಿ ಆಗುತ್ತೆ. ಕೇವಲ 10-15 ನಿಮಿಷದಲ್ಲಿ ರೆಡಿ ಆಗುವಂಥ ಈ ರೆಸಿಪಿನ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ರವಾ ದೋಸೆ, ಟೊಮ್ಯಾಟೊ ದೋಸೆ, ಅಕ್ಕಿ ದೋಸೆ ಇನ್ನೂ ಹಲವಾರು ದೋಸೆಗಳನ್ನ ಟ್ರೈ ಮಾಡಿರ್ತೀರಿ. ಈ ರೀತಿ ಬದನೆಕಾಯಿನ ಉಪಯೋಗಿಸ್ಕೊಂಡು ಈ ಹೆಲ್ದಿ ಆದಂಥ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತಾ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಈ ಹೆಲ್ದಿ ಆದಂಥ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.